ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಹುಡುಗ ಜಯಸೂರ್ಯ. ಇವತ್ತು ನಾವು ಬಂದಿದ್ದೀನಿ ನಲ್ಕುದ್ರೆ, ಅಂದರೆ ನಮ್ಮ ಮೊಸರು ನಲ್ಕುದ್ರೆ ಅಂತಾರೆ ನೋಡಿ. ಇವತ್ತು ಮೊಸರು ನಲ್ಕುದ್ರೆಯಲ್ಲಿ ನಾನು ಇವತ್ತು ಏನೇನು ನೋಡೋಕೆ ಬಂದಿದ್ದೀನಿ ಅದನ್ನೆಲ್ಲ ನಿಮ್ಗೆ ತೋರಿಸ್ತೀನಿ ಬನ್ನಿ. ಮೊದಲನೇದಾಗಿ ಈ ಊರಿನ ಬಸ್ ಸ್ಟ್ಯಾಂಡ್ ನೋಡ್ಕೊಂಡು ಬರೋಣ. ನೋಡಿ, ಈ ಬಸ್ ಸ್ಟ್ಯಾಂಡು ಈ ರೀತಿ ಇದೆ. ಈ ಬಸ್ ಸ್ಟ್ಯಾಂಡ್ ಜೊತೆಗೆ ಈ ಊರಿನಲ್ಲಿ ಏನೇನು ಸಮಸ್ಯೆಗಳಿದ್ದಾವೆ ಅನ್ನೋದ್ರ ಬಗ್ಗೆ ನೋಡ್ಕೊಂಡು ಬರೋಣ. ಮೊದಲನೇದಾಗಿ ಈ ಊರಿನ ಲೈಬ್ರರಿ ಬಗ್ಗೆ ನೋಡೋಣ. ಲೈಬ್ರರಿ ಒಂದು ಸುಂದರವಾದ ಲೈಬ್ರರಿನ ಕಟ್ಟಿಸ್ಕೊಟ್ಟಿದ್ದಾರೆ. ಈ ಒಂದು ಲೈಬ್ರರಿ ಒಳಗಡೆ ಪುಸ್ತಕಗಳಿಲ್ಲ. ಇದಕ್ಕೆ ಸರ್ಕಾರದವರು ಸೌಲಭ್ಯವನ್ನು ಕೊಡಬೇಕು. ಆ್ಯಂಡ್ ಈ ಊರು ನೋಡೋಕೆ ತುಂಬ ಚೆನ್ನಾಗಿದೆ. ನೋಡಿ, ಸೂರ್ಯ, ಬೆಳಕು, ಗಾಳಿ ಎಲ್ಲನೂ ಕೂಡ ತುಂಬ ಚೆನ್ನಾಗಿದೆ. ಆದರೆ ಈ ಊರಿನಲ್ಲಿ ಒಂದು ಸಮಸ್ಯೆ ಇದೆ. ಇಲ್ಲಿ ಶೌಚಾಲಯ ನೋಡಿ. ಈ ಶೌಚಾಲಯ ಸಮಸ್ಯೆ ಬಗ್ಗೆ ನಮ್ಮೂರ ಬಗ್ಗೆ ಒಬ್ಬರು ಮಾತಾಡ್ತಾರೆ, ಬನ್ನಿ ಕೇಳ್ಕೊಂಬರೋಣ. ಗ್ರಾಮದಲ್ಲಿ ಶೌಚಾಲಯ ಇಲ್ಲ, ಸ್ವಲ್ಪ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಇಲ್ಲಿ ಪಂಚಾಯತಿಗೆ ಆಲ್ರೆಡಿ ನಾವು ಅರ್ಜಿ ಕೊಟ್ಟಿದ್ವಿ. ಸಾರ್ವಜನಿಕ ಶೌಚಾಲಯ ಕೊಡಲ್ಲ, ವೈಯಕ್ತಿಕ ಶೌಚಾಲಯ ಕೊಡ್ತೀವಿ ಅಂತ ಹೇಳಿದರು. ಸಾರ್ವಜನಿಕ ಶೌಚಾಲಯಕ್ಕೆ ಅವತ್ತು ಅನುಮತಿ ಇಲ್ಲ. ವೈಯಕ್ತಿಕ ಶೌಚಾಲಯ ಮಾಡ್ಕೊಳ್ಳಿ, ನಾವು ಸಾರ್ವಜನಿಕ ಶೌಚಾಲಯ ಮಾಡಿಕೊಡೋಕ್ಕಾಗಲ್ಲ ಅಂತ ಹೇಳ್ತೀವಿ. ಈಗ ವೈಯಕ್ತಿಕ ಶೌಚಾಲಯ ಕಟ್ಸ್ಕೊಳ್ಳೋದಕ್ಕೆ ತುಂಬ ಜನರಿಗೆ ಮನೆಗಳೇ ಇಲ್ಲ, ಅಥವಾ ಸ್ವಂತ ಜಾಗಗಳಿಲ್ಲ, ಅಥವಾ ಇರೋ ಸಣ್ಣ ಜಾಗದಲ್ಲೂ ಕೂಡ ಸ್ವಂತ ಶೌಚಾಲಯ ಕಟ್ಸ್ಕೊಳ್ಳೋಕೆ ಜಾಗ ಇಲ್ಲ. ಅವ್ರಿಗೆಲ್ಲ ಮತ್ತೆ ಹೇಗೆ ಅವ್ರ ಸಮಸ್ಯೆ ಆಗುತ್ತಲ್ಲ. ಸಮಸ್ಯೆ ಆಗಿದೆ. ಈಗ ತುಂಬ ಜನ ನಾನು ನೋಡೋದು ಇವತ್ತಿನ ಜಾತ್ರೆಯಲ್ಲಿ ತುಂಬ ಜನಕ್ಕೆ ಅಂದರೆ ತುಂಬ ಜನಕ್ಕೆ ಹೊರಗಡೆ ಹೋಗಿ ಸಮಸ್ಯೆ ಆಗಿದೆ. ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲರಿಗೂ ಕೂಡ. ಸೊ ಈ ಇಡೀ ಊರು ಸುತ್ತ ನೋಡ್ಕೊಂಬಂದ್ರು ಕೂಡ ನೆಲಕುದ್ರೆ ಭಾಗ 2ರಲ್ಲಿ ಇಲ್ಲೂ ಕೂಡ ಒಂದು ಸಾರ್ವಜನಿಕ ಶೌಚಾಲಯ ಇಲ್ಲ. ಇದಕ್ಕೂ ಮುಂಚೆ ಶೌಚಾಲಯ ಇತ್ತಾ? ಸಾರ್ವಜನಿಕ ಶೌಚಾಲಯ ಒಂದಿತ್ತು. ಇಲ್ಲಿ ಅಂಗಡಿ ಶಾಲೆ, ಸರ್ಕಾರಿ ಶಾಲೆ ಇತ್ತು. ಅದನ್ನ ಡಮ್ಲಿಷ್ ಮಾಡಿ ಜಾಗ ಇಲ್ದವರಿಗೆ ಜಾಗ ಕೊಟ್ಟಿದ್ದಾರೆ. ಮತ್ತೆ ಡಮ್ಲಿಷ್ ಮಾಡಿದ್ಮೇಲೆ ಸಾರ್ವಜನಿಕ ಶೌಚಾಲಯ ಕಟ್ಟಕ್ಕೆ ಏನಾದ್ರು ಪ್ಲಾನ್ ಮಾಡಿದ್ದಾರೆ? ಏನು ಪ್ಲಾನ್ ಮಾಡಿಲ್ಲ. ಎಷ್ಟು ಜನ ಇದ್ದಾರೆ ಗ್ರಾಮ ಪಂಚಾಯತಿ ಮೆಂಬರ್ಸ್ ಇಲ್ಲಿ? ನಮ್ಮ ಗ್ರಾಮ ಪಂಚಾಯತಿ 13 ಮಂದಿ ಇದ್ದಾರೆ. ನಮ್ಮ ಮಸಾಲೆ ನೆಲಕುದ್ರೆಯಲ್ಲಿ 5 ಜನ ಮೆಂಬರ್. ಡಿಮ್ಯಾಂಡ್ ಅಂದ್ರೆ ಏನು ಕೇಳಿದ್ರು ಅವರು ಅದ್ರ ಬಗ್ಗೆ ಸ್ಪಂದಿಸ್ತಾ ಇಲ್ಲ. ಯಾರು? ಗ್ರಾಮ ಪಂಚಾಯತ್ ಅವರು. ಓಕೆ, ನೆಲಕುದ್ರೆ ಗ್ರಾಮ ಪಂಚಾಯತಿ ಅವರು. ಸೊ ಕೇಳಿದ್ರಲ್ಲ ಸ್ನೇಹಿತರೆ, ಇದು ನೆಲಕುದ್ರೆ ಭಾಗದಲ್ಲಿರುವಂಥ ಶೌಚಾಲಯದ ಸಮಸ್ಯೆ ಆಯಿತು. ಈ ಶೌಚಾಲಯದ ಸಮಸ್ಯೆ ಜೊತೆಗೆ ಬನ್ನಿ ಈ ಊರಿನ ಸ್ವಚ್ಛತೆ ಬಗ್ಗೆ ಏನಿದೆ ಅಂತ ನೋಡ್ಕೊಂಡು ಬರೋಣ. ಆ್ಯಂಡ್ ಈ ಊರ ಜೊತೆಗೆ ಈ ಊರು ನಮ್ಮ ಗ್ರಾಮ ಪಂಚಾಯತಿ ಮೆಂಬರ್ ಒಬ್ಬರು ಇದ್ದಾರೆ, ಬನ್ನಿ ನೋಡ್ಕೊಂಡು ಮಾತಾಡ್ತಾರೆ. ಸರ್ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ದೊಡ್ಡಬಸಪ್ಪ ಅವರು. ಸರ್, ಇವತ್ತು ಗ್ರಾಮ ಪಂಚಾಯತಿ ನೆಲಕುದ್ರೆ ಭಾಗ 2ರಲ್ಲಿ ಇವತ್ತು ಶೌಚಾಲಯ ಇಲ್ಲ. ಶೌಚಾಲಯದ ಸಮಸ್ಯೆ ಇದೆ. ಸಾರ್ವಜನಿಕ ಶೌಚಾಲಯ ಕಟ್ಸ್ಕೊಡೋದಕ್ಕೆ ಏನು ಸಮಸ್ಯೆ ಇದೆ ಈ ಗ್ರಾಮ ಪಂಚಾಯತಿ ಅವ್ರಿಗೆ? ಸರ್, ನಾವು ಬಾಡಿ ಮೀಟಿಂಗ್ನಾಗ ಎಲ್ಲ ಚರ್ಚೆ ಮಾಡಿದ್ವಿ. ಕಟ್ಸ್ಕೊಡೋಕೆ ಪಂಚಾಯತ್ ಪಿ ಡಿ ಅವರು, ಅಧ್ಯಕ್ಷರು ಎಲ್ಲರೂ ಓಕೆ ಅಂದರು. ಜಾಗ ಇಲ್ಲ. ಜಾಗ ಪ್ರಾಬ್ಲಮಿಂದ ನಾವು ಕಟ್ಸೋಕ್ಕಾಗಿಲ್ಲ. ಹೌದಾ? ಈಗ ಇನ್ ಕೇಸ್ ಸರ್ಕಾರದಿಂದ ಜಾಗ ಕೊಂಡು ಶೌಚಾಲಯ ಮಾಡಿಸ್ಕೊಡಿ ಅಂತಂದರೆ, ಯಾರಾದ್ರೂ ಜಾಗ ಕೊಡೋಕೆ ರೆಡಿ ಇದ್ದಂದರೆ ನೀವು ಅದನ್ನ ಕೊಂಡು ಶೌಚಾಲಯ ಮಾಡಿಸ್ಕೊಡೋಕೆ ರೆಡಿ ಇದ್ದೀರಾ? ಓಕೆ. ಸರ್ಕಾರದಿಂದ ಏನಾದರೂ ಅನುದಾನ ಅದಕ್ಕೆ ಏನಾದರೂ ಬೇಕಾಗ್ಬೋದಲ್ವಾ? ಬೇಕಾದ್ರೆ ಮತ್ತೆ ಪಂಚಾಯತ್ ಮಾತಾಡ್ತೀವಿ ರೀ. ಅಧ್ಯಕ್ಷರ ಪಿ ಡಿ ಅವ್ರ ಹತ್ರ ಮಾತಾಡ್ತೀವಿ. ಅವ್ರ ಸಹಕಾರದಿಂದ ಮಾಡೋಣ. ಆಮೇಲೆ ಇಲ್ಲಿ ಕಡೆಗೆ ಹೆಂಗೆ ಬಂತಂದ್ರೆ ನಮ್ಮ ಶಾಸಕರು ಅದಾರ, ಶಾಸಕರ ಕಡೆಯಿಂದ ನಾವು ಸ್ವಲ್ಪ ಮಾತಾಡಿ ಹೇಳ್ಸಂದ್ರೆ. ಇವತ್ತು ಶೌಚಾಲಯ ಬರೀ ಶೌಚಾಲಯ ಅಷ್ಟೇ ಅಲ್ಲ, ಇದು ಒಂದು ಭದ್ರತೆ ಮತ್ತು ಸ್ವಚ್ಛತೆ ಎಲ್ಲನೂ ಕೂಡ ಸೇರ್ಕೊಳ್ತದೆ. ಹೌದು. ಸೊ ಕೇಳಿದ್ರಲ್ಲ ಸ್ನೇಹಿತರೆ, ಇದು ಗ್ರಾಮ ಪಂಚಾಯತಿ ಮೆಂಬರಲ್ಲಿ ಒಬ್ಬರು ಆದಂಥ ದೊಡ್ಡಬಸಪ್ಪ ಅವರು ಹೇಳಿದಂಥ ಒಂದು ಸ್ಟೇಟ್ಮೆಂಟು. ಈ ಊರಿನಲ್ಲಿ ತುಂಬ ಹಳೆ ಕಟ್ಟಡಗಳಿದ್ದಾವೆ, ಅವನ್ನೆಲ್ಲದೂ ಕೂಡ ಯೂಸ್ ಮಾಡ್ತಾ ಇಲ್ಲ. ಆ್ಯಂಡ್ ಈ ಯೂಸ್ ಮಾಡ್ತಿರುವಂಥ ಅಂಗನವಾಡಿ ಕೇಂದ್ರಗಳು 3 ಇದ್ದಾವೆ. ಒಂದೇ ಜಾಗದಲ್ಲಿ 3 ಅಂಗನವಾಡಿ ಕೇಂದ್ರಗಳಿದ್ದಾವೆ. ಆ್ಯಂಡ್ ಸ್ವಚ್ಛತೆ ಬಗ್ಗೆ ನೋಡಿ, ಈ ಊರಿನ ಸ್ವಚ್ಛತೆಯಲ್ಲಿ ಚರಂಡಿನೂ ಕೂಡ ಒಂದು ಪ್ರಮುಖವಾಗಿ ಬರುವಂಥ ವಿಷಯ. ಈ ಒಂದು ಚರಂಡಿ ವ್ಯವಸ್ಥೆ ನೋಡಿ, ಈ ಒಂದು ಜಾಗದಲ್ಲಿ ಮಾತ್ರ ಒಂದು 50 ಅಡಿ ಇರ್ಬೋದು, ಒಂದು 50 ಜಾಗದಲ್ಲಿ ಕೂಡ ಚರಂಡಿ ವ್ಯವಸ್ಥೆ ಸರಿಯಾಗಿ ಮಾಡಿಲ್ಲ. ಇದರಿಂದ ಒಂದು ಅನಾರೋಗ್ಯ ಸಮಸ್ಯೆ ಉಂಟಾಗ್ತದೆ. ಆ್ಯಂಡ್ ಇದ್ರ ಜೊತೆಗೆ ಈ ಊರಿನ ಶೌಚಾಲಯದ ಬಗ್ಗೆ ಹುಡುಗರು ಆಗಲಿ ಹುಡುಗಿಯರಾಗಲಿ ಅಥವಾ ಹೆಣ್ಮಕ್ಳು ಯಾರೂ ಕೂಡ ಇದನ್ನ ವ್ಯವಸ್ಥೆಯನ್ನು ಕೈಗೊಂಡಿಲ್ಲ. ಇದ್ರ ಬಗ್ಗೆ ಗ್ರಾಮಸ್ಥರ ಹತ್ರ ಕೇಳ್ಕೊಂಡ್ರೆ ಯೂಸ್ ಮಾಡ್ಕೊಂಡ್ಬಿಟ್ಟವ್ರೆ. ಅಂದ್ರೆ ಶೌಚಾಲಯ ಕಟ್ಟಿದಾರೆ ಅಂದ್ರೂ ಅದು ಶೌಚಾಲಯ ಅಲ್ಲ. ಆ ರೇಂಜಿಗೆ ಕಟ್ಕೊಂಡಿದ್ದಾರೆ. ಅದನ್ನೇ ಸುಮ್ಮನೆ ಏನೋ ಒಂಥರ ಬಾತ್ರೂಮ್ ಥರ ಮಾಡಿದ್ದಾರೆ ಅಷ್ಟೇ. ಸೊ ಇದಾಗಿತ್ತು ಸ್ನೇಹಿತರೆ, ಈ ನೆಲಕುದ್ರೆ ಭಾಗದಲ್ಲಿ ಜಾತ್ರೆಗೋಸ್ಕರ ಬಂದು ನಾನು ನೋಡಿದಂಥ ಒಂದು ವಿಷಯ. ಈ ಊರನ್ನ ಪ್ರಮುಖವಾಗಿ ತುಂಬ ಗಂಭೀರವಾಗಿ ಯೋಚನೆ ಮಾಡಬೇಕಾದಂಥ ಒಂದು ಸಮಸ್ಯೆ ಏನಪ್ಪ ಅಂದರೆ ಅದು ಶೌಚಾಲಯ ಸಮಸ್ಯೆ. ಇದು ಬರೀ ಆರೋಗ್ಯ ಮತ್ತು ಸ್ವಚ್ಛತೆ ವಿಷಯ ಅಷ್ಟೇ ಅಲ್ಲ, ಎಲ್ಲರಿಗೂ ಕೂಡ ಭದ್ರತೆ ವಿಷಯನೂ ಕೂಡ ಆಗಿದೆ. ಸಂಬಂಧಪಟ್ಟವರು ದಯಮಾಡಿ ಕೆಲಸ ಮಾಡಿ.